ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್. ಈ ದಿನ ನಾವು 7ನೇ ತರಗತಿಯ ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಈ ಪಾಠದ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ. ಫ್ರೆಂಡ್ಸ್, ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಈ ಪಾಠದ ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಬನ್ನಿ ನೋಡೋಣ ಕ್ವಶನ್ ಆ್ಯಂಡ್ ಆನ್ಸರ್ಸ್. ದ ಫಸ್ಟ್ ಕ್ವಶನ್ ಈಸ್, ಹೌ ಡಿಫ್ರೆಂಟ್ ವಾಸ್ ದ ಲೈಫ್ ಸ್ಟೈಲ್ ಆಫ್ ಅಂಜಲಿ ಫ್ರಮ್ ದಟ್ ಆಫ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್? ಅಂಜಲಿ's ಲೈಫ್ ಸ್ಟೈಲ್ ವಾಸ್ ಜಸ್ಟ್ ಕಾಂಟ್ರಾಸ್ಟ್ ಟು ಹರ್ ಗ್ರ್ಯಾಂಡ್ ಪೇರೆಂಟ್ಸ್. They lived in a little village and led a very simple life. Their way of think is, ಅಲ್ಲಿ ಒಂದು ಲೈನನ್ನು ಇದು ಮಾಡಿ ಸ್ಕಿಪ್ ಮಾಡಿ, their way of thinking is completely changed. But Anjali's life was modern style. Her taste of food, clothes, etc. all are different. ಫ್ರೆಂಡ್ಸ್, ಅಲ್ಲಿ ಮೂರನೇ ಲೈನಲ್ಲಿ ಇದೆಯಲ್ಲ, ಅದೊಂದು ಸ್ವಲ್ಪ ಲೈನನ್ನು ಚೇಂಜ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಡಿಸ್ಕ್ರೈಬ್ how Anjali behaved with her grandparents in the beginning. She was the only child of her parents. She was never ready to share her things with others. So she was disturbed and behaved rudely. She would not talk much and pretended to be immersed in watching her favorite program on TV. But she did not complain directly since she was afraid of her ಫಾದರ್. ಓಕೆ, ಇದು ಎರಡನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ವಾಟ್ ಚೇಂಜಸ್ ವರ್ ಸೀನ್ ಆಫ್ಟರ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಸ್ಟಾರ್ಟೆಡ್ ಲಿವಿಂಗ್ ವಿತ್ ದೆಮ್? ಇನ್ ದ ಬಿಗಿನಿಂಗ್ ದೆರ್ ವಾಸ್ ಎ ಲಿಟ್ಲ್ ವರ್ ಡಿಫರೆಂಟ್. ಆಫ್ಟರ್ ಸಮ್ ಡೇಸ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಅಂಜಲಿ ಬೋತ್ ವರ್ ಅಡ್ಜಸ್ಟೆಡ್. ಅಂಜಲಿ's ಆಂಗರ್ ಕೇಮ್ ಡೌನ್. ಆಂಗರ್ ಆರದು. Dada helped Anjali with her projects and helped in the math syllabus. He read the news headlines to her. Dadi made divine recipes. Both were kind towards Anjali. Anjali's mother was also satisfied. She was so much relaxed and more time for her daughter. ಅಲ್ಲಿ ಅಂಜಲಿಯಲ್ಲಿ ಎಲ್ಲ ಕಡೆ ಎನ್ ಮಿಸ್ಸಿಂಗ್ ಇದೆ. ANJALI ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. Anjali. Okay, the next question is, why did Anjali behave rudely with her grandparents? As a single and lonely of her parents, she led an independent and carefree life. She was not ready to share her things with others when grandparents came to her home. She felt uncomfortable and confined. To show her disagreement, she behaved rudely with her ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಏಕೆ ಅವಳು ಅಂಜಲಿ ರೂಡ್ ಆಗಿ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಗೆ ವರ್ತಿಸ್ತಿದ್ಲು ಅನ್ನೋದಕ್ಕೆ ಇದು ಆನ್ಸರು. ದ ನೆಕ್ಸ್ಟ್ ಕ್ವಶನ್ ಈಸ್, ಎಕ್ಸ್ಪ್ಲೇನ್ ದ ರೀಸನ್ಸ್ ಫಾರ್ ದ ಚೇಂಜ್ ಇನ್ ದ ಅಂಜಲಿ ಬೈ ದ ಎಂಡ್ ಆಫ್ ದ ಸ್ಟೋರಿ. ಆಫ್ಟರ್ ದ ಗ್ರ್ಯಾಂಡ್ ಪೇರೆಂಟ್ಸ್ ವೆಂಟ್ ಟು ಹರ್ ಬಸ್'s house, she felt lonely and the big happy family was changed to the silent house. She felt the lack of love of her grandparents. She missed them, so when the phone rang, she ran and picked up and asked them that when they coming back. This attitude of Anjali shows that she was changed than before. ಇದಿಷ್ಟು ಮೂರನೇ ಕ್ವಶನಿಗೆ ಸಂಬಂಧಿಸಿದಂತಹ ಉತ್ತರ. ಸೊ C1 ಮತ್ತು C2 ಮತ್ತು C3 ಕವರ್ ಆಗಿದೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.